ಒಂದೊಳ್ಳೆ ಇನ್ಸ್ಟೆಂಟ್ ಪಟಾಪಟ್ ಗಾರ್ಲಿಕ್ ಪ್ರಾನ್. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಇದಕ್ಕೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕು. ಫ್ರಿಡ್ಜ್ ಇದ್ರೆ ತಿಂಗಳನ್ನಟ್ಲೆ ಇಡು. ಹಂಗಂದ್ರೆ ಅಂದ್ರೆ ಇದ್ರೊಳಗೆ ಅನ್ನ, ಸಾಂಬಾರು, ಹಾಲು, ತರಕಾರಿ ಇಟ್ಟು 3 ದಿನ ಆದ್ರೂ ಕೊಳ್ತೋಗೋದಿಲ್ಲ, ಹಸೋಗೋದಿಲ್ಲ. ಹೌದಾ? ಚೆನ್ನಾಗಿದೆಯಲ್ಲ? ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ನೆಂಟ್ರೆ. ರಾಘುಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಓಕೆ, ಇವತ್ತು ನಮ್ಮ ರಾಘುಸ್ ಕಿಚನ್ ಅಲ್ಲಿ ಸ್ಪೆಷಲ್ ಅಡಿಗೆ ವಿತ್ ಸ್ಪೆಷಲ್ ಗೆಸ್ಟ್. ಸೊ ಅವರು ಆಲ್ ಟೈಮ್ ಹೀರೋಯಿನ್ ಅಂತಾನು ಹೇಳ್ಬೋದು. ಇವಾಗ ಲೈಕ್ ಅಮ್ಮ ಅಂತ ಹೇಳಿದ್ರೆ ಇವಾಗ ಇಂಡಸ್ಟ್ರಿಯಲ್ಲಿ ಒಂದು ಸ್ವಲ್ಪ ಕಣ್ಮುಂದೆ ಬೇಗ ಬರೋಂಥ ಒಂದು ತಾಯಿ ಮನಸ್ಸಿನ ಒಬ್ಬ ಒಳ್ಳೆ ಕಲಾವಿದೆ. ಅವ್ರನ್ನ ಲೈಕ್ ನಾನು ಏನಂತ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ. ನಾನು ಪ್ರೀತಿಯಿಂದ ಅಮ್ಮ ಅಂತ ಕರಿತೀನಿ. ಸೊ ಪ್ಲೀಸ್ ಲೆಟ್ ಅಸ್ ವೆಲ್ಕಮ್ ಸ್ವಾತಿ ಅಮ್ಮ. ಹಾಯ್ ರಾಘು. ಹಾಯ್ ಅಮ್ಮ, ನಮಸ್ತೆ. ನಮಸ್ತೆ ರಾಘು, ಹೇಗಿದ್ದೀರಾ? ಅಮ್ಮ? ನಮಸ್ತೆ. ನಮ್ಮ ರಾಘು ಅವರ ನೆಂಟ್ರಿಗೆ ಎಲ್ರಿಗೂ ನಮಸ್ತೆ. ಸೊ ನೋಡಿ ಸ್ವಾತಿ ಅಮ್ಮ, ಹೆಂಗಿದ ನಾವು ಅಂದ್ರೆ ಲೈಕ್ ಸ್ವಾತಿ ಅಮ್ಮ ಅವಾಗೆಲ್ಲ ಯಾರ್ಯಾರು ಹೆಂಗ್ ನೋಡೋದು ಇನ್ನೂ ಹಾಗೇ ಇದಾರೆ. ಎಲ್ಲ ರಾಘು ವಯಸ್ಸಾಯ್ತು ಈಗ. ಸೊ ಅಮ್ಮ ಹೇಗಿದ್ದೀರಾ? ನಾ ಆರಾಮಾಗಿದ್ದೀನಿ, ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಸೊ ನನ್ನ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು, ನಿಮ್ ಜೊತೆ ಆಕ್ಟ್ ಮಾಡ್ತಾ ಇದೀನಿ ನಾನು. ಏನಿಲ್ಲ, ನನ್ನ ಅದೃಷ್ಟ. ನಾನು ಯಾವಾಗ್ಲೂ ಹೇಳಲ್ವಾ, ಯಂಗ್ಸ್ಟರ್ಸ್ ಇಂದ ನಾವು ಕಲಿಯೋದು ತುಂಬಾ ಇದೆ ರಾಘು. ಬಿಕಾಸ್ ನಮ್ದು ಒಂಥರ ಅಪ್ಪ ಹಾಕಿದ ಆಲದ ಮರಕ್ಕೆ ಜೋತ್ ಬೀಳೋ ಜಾತಿ ನಮ್ದು. ಬಟ್ ಈಗಿನ ಜನರೇಷನ್ ಜೊತೆ ಕಲಿಯೋದಿದೆಯಲ್ಲ, ಬೆರೆಯೋದು, ಕಲಿಯೋದು, ದಟ್ಸ್ ಯೂನಿಕ್. ಇಲ್ಲ ಮ್ಯಾಮ್, ಇವಾಗ ನೀವು ನಮ್ಮಿಂದ ಕಲಿತೀವಿ ಅಂತ ಏನೋ ಹೇಳ್ತಾ ಇದೀರಾ, ಬಟ್ ನೀವುಗಳು ನಮ್ ಜೊತೆ ಇರ್ಲಿಲ್ಲ ಅಂತ ಹೇಳಿದ್ರೆ ನಮ್ಗಳು ಏನು ಕಲೀಲಿಕ್ಕೆ ಆಗ್ತಾ ಇರ್ಲಿಲ್ಲ. ಬಿಕಾಸ್ ನಾವೇನೋ ಆಕ್ಟಿಂಗ್ ಹೆಂಗೋ ಬಂದಿದೆ ನಾವು ಮಾಡ್ತಾ ಇದೀವಿ. ಹೆಂಗ್ ಇರ್ಬೇಕು, ಹೆಂಗ್ ಬದುಕ್ಬೇಕು, ಹೆಂಗ್ ಜನರ ಜೊತೆ ನಾವು ಬಾಳ್ಬೇಕು ಅಂತ ನೀವುಗಳು ನಮಗೆ ಹೇಳ್ಕೊಡ್ತಾ ಇದ್ದೀರ ಒಬ್ಬ ಕಲಾವಿದರಾಗಿ. ಸತ್ಯ ಹೇಳ್ತೀನಿ, ನನಗೆ ತುಂಬಾ ತುಂಬಾ ಖುಷಿ ಆಗತ್ತೆ. ಅಮ್ಮ ಶೂಟಿಂಗ್ ಸೆಟ್ ಇಂದ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು, ಒಬ್ಬ ಲೈಟ್ ಬಾಯ್ ಆಗಿರ್ಲಿ, ಒಬ್ಬ ಪ್ರತಿಯೊಬ್ಬರಿಗೂ ಕರೆದ್ಬಿಟ್ಟು ಹೋಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ನಿಜವಾಗ್ಲು ಆ ಒಂದು ತಾಯಿ ಗುಣ ಅವರಲ್ಲಿದೆ. ಇಲ್ಲ, ನಾವೆಲ್ಲ ಒಂದೇ ಮನೆಯ ಸದಸ್ಯರು ಅಲ್ವಾ. ಸೊ ಈಗ ನೀವು ನಿಮ್ಮ ಅಪ್ಪ ಅಮ್ಮನ್ ಬಾಯಿ ಅಂದಾಗ ಬಾಕಿ ನಿಮ್ ಬ್ರದರ್ಸ್ ಆಗಿರ್ಬೋದು, ಸಿಸ್ಟರ್ಸ್ ಆಗ್ಬೋದು, ಮಕ್ಳಾಗಿರ್ಬೋದು, ಎಲ್ರಿಗೂ ಬಾಯಿ ಹೇಳೋದ್ ಕರ್ತವ್ಯ ಅಲ್ವಾ. ಸೊ ನಮ್ ಲೈಟ್ನವ್ರು ಆಗಿರ್ಬೋದು, ಊಟ ಕೊಡೋರಂತೂ ಇನ್ನೂ ಗ್ರೇಟ್ ಜನ ಅವ್ರು. ಯಾಕಂದ್ರೆ ಇಡೀ ದಿನ ಕೆಲಸ ಮಾಡ್ತಿರ್ತಾರೆ ಲೈಟ್ನವರು. ಹಾಗೆ ಸೊ ನಮ್ ಜನ ಅವರೆಲ್ಲ, ನಮ್ ಜನಕ್ಕೆ ನಾವು ಹೇಳ್ತಿದ್ರೆ ಇನ್ಯಾರು ಹೇಳ್ತಾರೆ. ಇವತ್ತು ನಾನ್ ನಿಮ್ಗೆ ರಾಘುಸ್ ಕಿಚನ್ ಬನ್ನಿ ಅಂತ ಹೇಳಿದ್ಮೇಲೆ ನೀವು ವಿತೌಟ್ ಏನೂ ತಲೆ. ರಾಘು, ನನ್ಗೆ ನಿಮ್ ಬಗ್ಗೆ ವಿಶೇಷವಾದ ಅಭಿಮಾನ ಇದೆ. ಯಾಕೆ ಗೊತ್ತಾ, ತೀರಾ ಒಂದು ಚಿಕ್ಕ ಗ್ರಾಮದಿಂದ ಬಂದು ಇವತ್ತು ಇಂಥ ಒಳ್ಳೆ ಹೆಸರು ಮಾಡಿದೀರಾ ನೀವು. ನನ್ಗೊಂದು ಹೆಮ್ಮೆ ಇದೆ, ನಮ್ಮೂರ್ ಕಡೆ ಹುಡುಗ ಅನ್ನೋದು. ಆಮೇಲೆ ಒಂದು ಪ್ರೀತಿಯಿಂದ ಎಲ್ರನ್ನೂ ಮಾತಾಡಿಸ್ತೀರಾ ಗೊತ್ತಾ ನೀವು. ಇಷ್ಟು ಒಳ್ಳೆ ಕಲಾವಿದ, ಇಷ್ಟು ದೊಡ್ಡ ಕಲಾವಿದ ಆದ್ರೂ ಕೂಡ ನೀವು ಎಷ್ಟು ಸಭ್ಯತೆಯಿಂದ, ಎಷ್ಟು ಒಂಥರ ಡೌನ್ ಟು ಅರ್ತ್ ಆಗಿ ಎಲ್ರ ಜೊತೆನೂ ಮಿಂಗಲ್. ನಂಗೆ ಅದು ಬಹಳ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸೊ ನಮ್ಮ ಒಂದು ರಾಘುಸ್ ಕಿಚನ್ ಅನ್ನೋ ಇಲ್ಲಿಗೆ 1.5 ವರ್ಷ ಆಗಿದೆ. ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಕನಸುಗಳಿತ್ತು, ಕನಸುಗಳಿದೆ. ಕಲಾವಿದನ್ನ ಕರ್ಸ್ಬೇಕು, ಒಳ್ಳೊಳ್ಳೆ ಕಲಾವಿದನ್ನ ಕರ್ಸ್ಬೇಕು, ನನ್ನ ಕಿಚನ್ ಅಲ್ಲಿ ಅಡಿಗೆ ಮಾಡಿಸ್ಬೇಕು. ಬಿಕಾಸ್ ಕುಕಿಂಗ್ ನನಗೆ ತುಂಬಾ ಇಷ್ಟ. ಸೊ ನಾನ್ ನಿಮ್ಮನ್ನ ನೋಡಿದಾಗ ನನಗೆ ಅನಿಸ್ತು ಅಮ್ಮನ ಹತ್ರ ಒಂದ್ಸಲ ಅಡಿಗೆ ಮಾಡಿಸ್ಬೇಕು ಅಂತ ಹೇಳಿ ನಾನು ನಿಮ್ಗೆ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟು. ಇಲ್ಲ, ನನ್ ಭಾಗ್ಯ ಅದು ನಿಜವಾಗ್ಲೂ. ನಾನು ಇಲ್ಲಿ ಬಂದು ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಖುಷಿಯಾಗಿದ್ದೀನಿ ನಾನು. ಸೊ ಇದು ನನ್ ಭಾಗ್ಯ. ನಿಮ್ಗೆ ಇವತ್ತು ರಾಘುಸ್ ಕಿಚನ್ಗೆ ತುಂಬ ಹೃದಯದ ಸ್ವಾಗತ. ಇವಾಗ ನಮ್ಮ ನೆಂಟರಿಗೆ ಯಾವ ಒಂದು ರೆಸಿಪಿ ಇವತ್ತು ನಿಮ್ ನೆಂಟರಿಗೆ ನಾನು ನಮ್ ಕಡೆ ಅಂದ್ರೆ ನಾನು ಮೂಲತಃ ನಾರ್ತ್ ಕ್ಯಾನ್ರಾದವಳು. ಸೊ ನಾರ್ತ್ ಕ್ಯಾನ್ರಾದಲ್ಲಿ ಸ್ವಲ್ಪ ಈ ಸೀ ಫುಡ್ ಜಾಸ್ತಿ ಆಗಿರೋದ್ರಿಂದ ನಾನು ಒಂದು ಪ್ರಾನ್ ಹಾಕಿ ಇನ್ಸ್ಟೆಂಟ್ ಆಗಿ ಆಗುವಂತ ಬ್ಯಾಚುಲರ್ಸ್ಗೆ ಫ್ರೆಂಡ್ಲಿ ಆಗಿರುವಂತ ಒಂದು ಕುಕಿಂಗ್ ಹೇಳ್ಕೊಡ್ತೀನಿ. ಬ್ಯಾಚುಲರ್ಸ್ ತುಂಬಾ ಫ್ರೆಂಡ್ಲಿ ಆಗಿ ಪ್ರಾನ್ಸ್ ಅಂತ ಹೇಳಿದ್ರೆ ಅಮ್ಮ ಎಂತವ್ರಿಗೆ ವೆಜಿಟೇರಿಯನ್ಸ್
ಅವರು ಬೇಜಾರು ಮಾಡ್ಕೋಬೇಕಾಗಿಲ್ಲ. ಇದ್ರಲ್ಲಿ ನಾವು ಪ್ರಾನ್ಸ್ ಬದಲಾಗಿ ಬಾಳೆಕಾಯಿ ಹಾಕ್ಬೋದು, ಮಶ್ರೂಮ್ ಹಾಕ್ಬೋದು, ಈ ಸ್ವೀಟ್ ಇದು ಏನ್ ಗೆಣಸದು ಗೆಣಸು ಅಂತ, ಸ್ವೀಟ್ ಪೊಟೇಟೊ ಗೆಣಸು, ಆಮೇಲೆ ಇನ್ನೇನ್ ಹಾಕ್ಬಹುದು, ಎಗ್ ತಿನ್ನೋರ್ಗೆ ಎಗ್ ಹಾಕ್ಬಿಟ್ಟು ಮಾಡ್ಬೋದು. ಹೌದು, ಪ್ರಾನ್ಸ್ ಹಾಕೋ ಜಾಗದಲ್ಲಿ ಈ ತರ ಈ ಒಂದು ನಾನು ಹೇಳ್ತೀನಿ ಮಾಡುವಾಗ ಹೇಳ್ತೀನಿ. So ಯಾರು ಬೇಜಾರು ಮಾಡ್ಕೋಬೇಕಾಗಿಲ್ಲ. ಹೆಸರು ಏನಾದ್ರು ಕೊಂಕಣಿನಲ್ಲಿ ಇದಕ್ಕೆ ಪ್ರಾನ್ಸ್ ಸಾಂಗ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನ್ ಬೇಕಾದ್ರೂ ಗಾರ್ಲಿಕ್ ಪ್ರಾನ್ ಹೇಳ್ಬೋದು, ಚಿಲ್ಲಿ ಪ್ರಾನ್ ಹೇಳ್ಬೋದು, ಏನ್ ಬೇಕಾದ್ರೂ. ಇವಾಗ ಗಾರ್ಲಿಕ್ ಪ್ರಾನ್ ಅಂತಾನೆ ಇರ್ಲಿ. ಒಂದೊಳ್ಳೆ ಇನ್ಸ್ಟೆಂಟ್ ಪಟಾಪಟ್ ಗಾರ್ಲಿಕ್ ಪ್ರಾನ್. ಹೌದು. ಇದಕ್ಕೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕು. ರಾಘು, ಇದು 1 kg ಪ್ರಾನ್ಸ್ ಇದೆ. ಆಮೇಲೆ ಇದ್ರಲ್ಲಿ 2 ಇಡೀ ಬೆಳ್ಳುಳ್ಳಿನ ಬಿಡಿಸಿ ಅದನ್ನ ಜಜ್ಜಿ ಇಟ್ಕೊಂಡಿರುವಂತದ್ದು. ಕೊಬ್ಬರಿ ಎಣ್ಣೆ, ಈ ಕೊಬ್ಬರಿ ಎಣ್ಣೆ ಕೆಲವ್ರಿಗೆ ಇಷ್ಟ ಆಗಲ್ಲ, ಸೊ ನಾರ್ಮಲ್ ಎಣ್ಣೆ ಬಳಸ್ಕೋಬಹುದು. ಹುಣಸೆ ಹಣ್ಣು ನೀರು, ಉಪ್ಪು, ಅರಿಶಿನದ ಪುಡಿ, ಅಚ್ಕಾರದ ಪುಡಿ, ಇಷ್ಟೇ. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ರಾಘು, ನಂಗೊಂದು ಪ್ಯಾನ್ ಬೇಕು. ಪ್ಯಾನ್ ಅಮ್ಮ, ನೀವ್ ಈ ಕಡೆ ಇಲ್ಲ, ನಂಗಿದೆ. ಇಲ್ಲ, ಕಂಫರ್ಟೇಬಲ್ ಇದ್ದೀರಾ? ಎಸ್, ಪ್ಯಾನ್ ಅಮ್ಮ. ಇದು ಗನ್, ನಮ್ ಕಿಚನ್ದು. ಮೊದಲು ಬಿಸಿ ಆಗ್ಬೇಕು ರಾಘು, ಸ್ವಲ್ಪ ನೀರೆಲ್ಲ ಇಂಗ್ಲಿ. ಅಮ್ಮ, ನೀವ್ ಇಂತ ಶೂಟಿಂಗ್ ಎಲ್ಲ ಹೋಗ್ತಾ ಇರ್ತೀರಾ, ಬಿಸಿ ಇರತ್ತೆ ಶೆಡ್ಯೂಲ್. ಅಂತ ಟೈಮಲ್ಲೂ ನಿಮ್ ಮನೇಲಿ ಅಡಿಗೆ ಅಂದ್ರೆ ಹೇಗೆ ಅಂದ್ರೆ, ನಮ್ಮ ಮನೇಲಿ ನಂದು ಜಾಯಿಂಟ್ ಫ್ಯಾಮಿಲಿ. ಸೊ ಬೆಳಿಗ್ಗೆ ನನಗ್ ಶೂಟಿಂಗ್ ಇದ್ರೆ ನಾನ್ ಬೆಳಿಗ್ಗೆ ತಿಂಡಿ ಮಾಡೋದು, ಮಧ್ಯಾಹ್ನ ನಮ್ಮ ಅಮ್ಮ ಅಡಿಗೆ ಮಾಡೋದು, ರಾತ್ರಿ ನನ್ನ ತಮ್ಮನ ಹೆಂಡತಿ ಅಡಿಗೆ ಮಾಡೋದು. ಶೂಟಿಂಗ್ ಇಲ್ಲ ಅಂದ್ರೆ ಮಕ್ಳಿಗೆ ಏನಾದ್ರು ಬೇಕಾದ್ರೆ ಸ್ಪೆಷಲ್ ಏನಾದ್ರು ಮಾಡ್ತೀವಿ, ಇಲ್ದಿದ್ರೆ ಎಲ್ಲ ಒಟ್ಟಿಗೆ ಸೇರ್ ಅಡಿಗೆ ಮಾಡೋದು. ಓ ಹೌದಾ? ಓಕೆ 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 ಓಕೆ. ಸೇರ್ ಮಾಡೋದು. ಎಸ್. ನಾನ್ ವೆಜ್ ತುಂಬಾ ಇಷ್ಟ ಅಮ್ಮ ನಿಮ್ಗೆ? ಅಂದ್ರೆ ನಮ್ಮ ಮನೇಲಿ ಮೂಲತಃ ವಿ ಆರ್ ಬ್ರಾಹ್ಮಣ್ಸ್, ಬಟ್ ತಿನ್ನೋದನ್ನ ಕಲ್ತಿರೋದ್ರಿಂದ ಮಾಡ್ತೀವಿ. ಓಕೆ ಓಕೆ. ಬಟ್ ನೀವ್ ನನಗೆ ಹೇಳ್ತಿದ್ರಿ ನಂಗೆ ಸ್ವಲ್ಪ ಖಾರ ಖಾರ ಅಂದ್ರೆ ಇಷ್ಟ. ಖಾರ ಅಂದ್ರೆ ತುಂಬಾ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ ನನಗೆ. ಓಕೆ. ಅಂದ್ರೆ ಎಕ್ಸ್ಟ್ರೀಮ್, 2 ಎಕ್ಸ್ಟ್ರೀಮ್ ಇಷ್ಟ. ಎಕ್ಸ್ಟ್ರೀಮ್ ಖಾರ ಇಷ್ಟ, ಎಕ್ಸ್ಟ್ರೀಮ್ ಸ್ವೀಟ್ಸು ಇಷ್ಟ. ಓಕೆ 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 ಓಕೆ. ತುಂಬಾ ಇಷ್ಟ ನನಗೆ. ರಾಘು, ಈಗ ಪ್ಯಾನ್ ಬಿಸಿ ಆಗಿದೆ. ಇದಕ್ಕೆ ಒಂದು ಒಗ್ಗರಣೆ ಅಂತಾನೆ ಅನ್ಕೋಣ. ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ. ಇದು ಕೊಬ್ಬರಿ ಎಣ್ಣೆ ಯಾಕೆ ಹಾಕೋದು ಅಂದ್ರೆ ಟೇಸ್ಟ್, ಯಾಕಂದ್ರೆ ಇದ್ರಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಅಲ್ಲ. ಕೆಲವರಿಗೆ ಕೊಬ್ಬರಿ ಎಣ್ಣೆ ಇಷ್ಟ ಆಗಲ್ಲ ರಾಘು. ಈ ಮಲ್ನಾಡ್ ಅವ್ರಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಇಷ್ಟ ಆಗತ್ತೆ, ಮಿಕ್ಕಿದವ್ರು ಯಾರಿಗೂ ಅಷ್ಟು ಇಷ್ಟ ಆಗಲ್ಲ. ಸೊ ಅಂಥವ್ರು ಏನ್ ಮಾಡ್ಬೋದು, ನಾರ್ಮಲ್ ಅಡಿಗೆ ಎಣ್ಣೆ ಯೂಸ್ ಮಾಡ್ಕೋಬಹುದು. ತುಪ್ಪ ಇಷ್ಟ ಅಂದ್ರೆ ತುಪ್ಪ. ಬಟ್ ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಮಲ್ನಾಡವರು ನಮ್ಗೆ ಕೊಬ್ಬರಿ ಎಣ್ಣೆ ಬಿಟ್ರೆ ಬೇರೆ ಏನು ಇರೋದಿಲ್ಲ. ಹಾಲೊಂದ್ ಸ್ವಲ್ಪ ಹೆಚ್ಚಾಗಿದ್ರೇನೆ ಚೆನ್ನಾಗಿರತ್ತ. ಸ್ವಲ್ಪ ಎಣ್ಣೆ, ಹೌದು. ಯಾಕಂದ್ರೆ ಇದು ಮೇನ್, ಇದು ಚೆನ್ನಾಗಿ ಬಾಡ್ಬೇಕು. ಇದು ಹಸಿ ಇದ್ರೆ ಇದು ಹಾಳಾಗುತ್ತೆ. ಓಕೆ, ಹಾಳಾಗುತ್ತೆ ಅಂದ್ರೆ ಫ್ಲೇವರ್ ಬರಲ್ಲ. ಓಕೆ. ಅಂದ್ರೆ ಇನ್ಸ್ಟೆಂಟ್ ಬ್ಯಾಚುಲರ್ಸ್ ಎಲ್ಲ ಲೈಕ್ ಪಾಪ. ಆಮೇಲೆ ಇದು ಏನ್ ಗೊತ್ತಾ ರಾಘು, ಇದನ್ನ ನೀವು 1 ವಾರಗಟ್ಲೆ ಇಡಬಹುದು. ಫ್ರಿಡ್ಜ್ ಇಲ್ದೆ ಅಟ್ ಲೀಸ್ಟ್ ನೀವು ಬಿಸಿ ಮಾಡ್ತಾ ಒಂದ್ 4-5 ದಿನಾನು ಇಡಬಹುದು. ಫ್ರಿಡ್ಜ್ ಇಲ್ದೆ, ಫ್ರಿಡ್ಜ್ ಇದ್ರೆ ತಿಂಗಳನ್ಗಟ್ಲೆ ಇಡಬಹುದು. ಅಂದ್ರೆ ಇದ್ರೊಳಗೆ ಅನ್ನ, ಸಾಂಬಾರು, ಹಾಲು, ತರಕಾರಿ ಇಟ್ಟು 3 ದಿನ ಆದ್ರೂ ಕೊಳ್ತೋಗೋದಿಲ್ಲ, ಹಸೋಗೋದಿಲ್ಲ. ಚೆನ್ನಾಗಿದೆಯಲ್ಲ? ಯಾಕಂದ್ರೆ ಇದ್ರಲ್ಲಿ ನೀವ್ ಏನು ಬಳಸ್ತಾ ಇಲ್ಲ. ಹುಣಸೆ ಹಣ್ಣು ನೀರ್ ಬಿಟ್ರೆ ಇನ್ನೇನು ಹಾಕ್ತಾ ಇಲ್ಲ ನೀವು. ಫ್ರಿಡ್ಜ್ ಇಲ್ದೆ ನೀವು 5 ದಿನ ಅಂತೂ ಆರಾಮ ಬಿಸಿ ಮಾಡ್ಕೊಳ್ತಾ ಬಡ್ಸ್ಬೋದು. ಇದನ್ನ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ತುಂಬಾ ಹೆಲ್ಪ್ಫುಲ್ ಆಗಿರುವಂತ ಅಡಿಗೆ ಇದು. ಆಮೇಲೆ ಜೀರ್ಣಕ್ಕೂ ಒಳ್ಳೇದಲ್ವಾ ಬೆಳ್ಳುಳ್ಳಿ. ಇದು ಸ್ವಲ್ಪ ಹೆವಿ, ಸೀ ಫುಡ್ ಯಾವತ್ತೂ ಹೆವಿನೇ ಅಲ್ವಾ. ಸೊ ಆಕ್ಚುಲಿ ನೀವು ಬೆಳ್ಳುಳ್ಳಿ ಹಾಕಿದಷ್ಟು ಟೇಸ್ಟಿನೇ. ಇದೇ ಮಸಾಲೆ ಆಕ್ಚುಲಿ. ಇದೆ ಕೊಬ್ಬರೆಣ್ಣೆ, ಬೆಳ್ಳುಳ್ಳಿ ಅರೋಮನೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ನನಗೆ ಇದ್ ಬಗ್ಗೆ ಟೇಸ್ಟ್ ಮಾಡೋದಕ್ಕೋಸ್ಕರ ತುಂಬಾ ಕಾಯ್ತಾ ಇದ್ದೀನಿ. ಆಮೇಲೆ ಏನೇನೋ ಮಾಡಕ್ ಹೋದಾಗ ಅದಷ್ಟು ಅನ್ಸಲ್ಲ. ನಾವು ಸಿಂಪಲ್ ಆಗಿ ಏನೋ ಮಾಡಿದಾಗ್ಲೇನೆ ಅದು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಏನ್ ಗೊತ್ತಾ, ಈಗ ತುಂಬಾ ಜನಕ್ಕೆ ಟೈಮಿನ ಕೊರತೆ ಇದೆ. ಅಂದ್ರೆ ಸಾಕಾಗ್ ಬಂದಿರ್ತಾರೆ, ಪಟ ಇದನ್ನ ಏನಾದ್ರು ಒಂದ್ ಫ್ರಿಡ್ಜ್ ನಲ್ಲಿ ಇದ್ರೆ ಬೇಗ ಮಾಡ್ಬಿಡ್ಬೋದು. ಒಂದ್ ತಿಳಿಸಾರು, ಇಲ್ಲ ತಿಳಿಸಾರು ಮಾಡಕ್ ಆಗಲ್ಲ ಅಂದ್ರೆ ಇದೊಂದ್ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಇದ್ರಲ್ಲೇ ಕಲ್ಸ್ಕೊಂಡ್ ತಿನ್ಬೋದು. ಓಕೆ. ಇದ್ರದ್ದು ಒಂದೇನಂದ್ರೆ ಕೊಬ್ಬರಿ ಎಣ್ಣೆನಲ್ಲಿ ನೀವು ಇದು ಫ್ರೈ ಮಾಡಿದಾಗ ಅದ್ರ ಅರೋಮಾನೇ ಬೇರೆ ಇರುತ್ತೆ. ನಾವ್ ಇವಾಗ ಏನೋ ಒಂದು ರಸಮ್ಮಿಗೂ ಆದ್ರೆ ಕೊಬ್ಬರೆಣ್ಣೆ ಒಗ್ಗರಣೆ ಹಾಕಿದ್ರೇನೆ ಅದ್ ಇನ್ನೊಂದ್ ತರ ಟೇಸ್ಟ್.
ಈಗ ಊರ್ ಕಡೆ ನಾವು ಹೋದಾಗ ಮಧ್ಯಾಹ್ನದ ಅಡಿಗೆ ಮಾಡ್ತಿರುವಾಗ ಅಕ್ಕಪಕ್ಕದಲ್ಲಿ ಒಗ್ಗರಣೆ ಹಾಕಿದ್ರೆ ಗೊತ್ತಾಗ್ಬಿಡೋದು. ಆಮೇಲೆ ನಿಮ್ಗೆ ಒಗ್ಗರಣೆ ಸ್ಮೆಲ್ಗೆನೆ ಹೊಟ್ಟೆ ಹಸು ಜಾಸ್ತಿ ಆಗೋಗುತ್ತೆ. ಅಮ್ಮ ಇದು ಇವಾಗ ಬ್ರೌನ್ ಆಗ್ಬೇಕಾ? ಬ್ರೌನ್ ಆಗ್ಬೇಕು, ಅಂದ್ರೆ ತುಂಬಾ ಬ್ರೌನ್ ಅಲ್ಲ, ಸಿಯೋ ಅಷ್ಟು ಬ್ರೌನ್ ಅಲ್ಲ, ಇನ್ ಬಿಟ್ವೀನ್ ಬ್ರೌನ್, ಅಂದ್ರೆ ಎಲ್ಲಾನು ಚೆನ್ನಾಗಿ ರೋಸ್ಟ್ ಆದ್ರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಓಕೆ. ನೋಡಿ ಸಿಂಪ್ಲಿಸಿಟಿ, ಅಮ್ಮ ಅಂತ ಹೇಳಿದ್ರೆ ನನಗೆ ತುಂಬಾ ನೆನಪಾಗ ತಲೆಗೆ ಬರೋದೇ ಸಿಂಪ್ಲಿಸಿಟಿ. ಯಾಕಂತ ಹೇಳಿದ್ರೆ ಎಂತೆಂತ ದಿಗ್ಗಜರ ಜೊತೆ ಕೆಲಸ ಮಾಡಿದೀರಾ ಅಮ್ಮ. ಯಾವ ಕಾಲದಿಂದ ಎಲ್ಲಾ ತರ ಕೆಲ್ಸಗಳನ್ನು ನೀವು ನೋಡ್ಕೊಂಡ್ ಬಂದಿದ್ದೀರಾ. ಅವಾಗಿನ ಕೆಲಸ, ಇವಾಗಿನ ಕೆಲಸ, ಎಲ್ಲಾ ತರ ಆರ್ಟಿಸ್ಟ್ ಗಳನ್ನು ನೀವು ನೋಡಿದೀರಾ. ಬಟ್ ಆಲ್ಸೋ ಆ ಸಿಂಪ್ಲಿಸಿಟಿ ಕಾಪಾಡ್ಕೊಳ್ಳೋದಿದೆಯಲ್ಲ, ನಿಮಗೆ 100 ವರ್ಷ ಆಯ್ಸ್ಕೊಡ್ಲಿ ಭಗವಂತ. ಅಮ್ಮ ಅಂದ್ರೆ ಅವಾಗಿನ ಕೆಲ್ಸಕ್ಕೂ ಇವಾಗಿನ ಕೆಲ್ಸಕ್ಕೂ ತುಂಬಾನೇ ವ್ಯತ್ಯಾಸ ಇದೆ, ಡಿಫ್ರೆನ್ಸ್ ಇದೆ ಅಲ್ಲ ಅಮ್ಮ? ವ್ಯತ್ಯಾಸ ಇದೆ ರಾಘು. ಯಾಕಂದ್ರೆ ಅವಾಗ ನಾವೆಲ್ಲ ತುಂಬಾ ಹೆದರ್ ಸಾಯ್ತಾ ಇದ್ವಿ. ಇವಾಗ ಒಂಥರ ಟೀಮ್ ಎಲ್ಲ ಒಂಥರ ಫ್ರೆಂಡ್ಲಿ ಇದೆ. ಅವಾಗ ಯಾರು ಅಷ್ಟು ಫ್ರೆಂಡ್ಲಿ ಇರ್ಲಿಲ್ಲ. ಒಂಥರ ಡೈರೆಕ್ಟರ್, ಕ್ಯಾಮರಾಮನ್ ಅಂದ್ರೆ ಹೆದರ್ಕೊಂಡ್ ಸಾಯ್ತಾ ಇದ್ವಿ. ರಾಘು ಈಗ ಇದು ಚೆನ್ನಾಗಿ ಬ್ರೌನ್ ಆಗಿದೆ ರಾಘು. ಪ್ರಾನ್ಸ್ ಅನ್ನ ಹಾಕೋಣ. ಓ, ಇದು ಬೇಗ ಹಿಂಗಾಗ್ಬಿಡತ್ತೆ, ಚಿಕ್ಕ ಆಗ್ಬಿಡತ್ತೆ. ಅದಕ್ಕೆ ನೀರ್ ಬಿಟ್ಕೊಳ್ಳುತ್ತೆ ರಾಘು. ಅದು ಉಪ್ಪು ಹಾಕಿದ್ರೆ ಹಾ, ಈಗ ಬಿಟ್ಕೊಳ್ಳುತ್ತೆ ನೀರು. ನೀರ್ ಬಿಟ್ಕೊಂಡು ಮತ್ತೆ ಇಂಗ್ಬೇಕಾದ ನೀರು. ಓ, ಇದು ಫುಲ್ ಏನು ಇದು ಡ್ರೈ ತರಾನೇ ಏನಮ್ಮ? ಗೊಜ್ಜು ತರಾನು ಮಾಡ್ಕೋಬಹುದಾ? ತರಾನು ಇಟ್ಕೋಬಹುದು, ಬಟ್ ಡ್ರೈ ಆದ್ಮೇಲೆ ಚೆನ್ನಾಗಿರುತ್ತೆ. ಹೇಳ್ದಂಗೆ ರಸಂ ಜೊತೆ ಸೂಪರ್ವಾಗಿರುತ್ತೆ. ಈ ಕಾಳು ಮೆಣಸಿನ ರಸ ಮಾಡ್ತಾರಲ್ಲ ಅಮ್ಮ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಯಾವ ಅಡುಗೆ ತುಂಬಾ ಇಷ್ಟ ಅಮ್ಮ? ನನಗೆ ತುಂಬಾ ಇಂಗ್ ಹಾಕಿ ಮಾಡುವಂತ ಅಡುಗೆ ತುಂಬಾ ಇಷ್ಟ ಆಗುತ್ತೆ. ಅಥೆಂಟಿಕ್ ಈ ದೇವಸ್ಥಾನಗಳಲ್ಲಿ ಸಿಗತ್ತೆ ಗೊತ್ತಾ, ತುಂಬಾ ಇಷ್ಟ. ಅಮ್ಮ ನಾನ್ ನಿಮ್ಗೆ ಇನ್ನೊಂದು ಸೀಕ್ರೆಟ್ ಕೇಳ್ಬೇಕು. ಸೀಕ್ರೆಟ್ ಕೇಳ್ಬೋದಾ? ಸರಿ. ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು? ವಯಸ್ಸಾಯ್ತು ನಾವು, ಬ್ಯೂಟಿ ಅಂತ ಏನಿಲ್ಲ. ಅಪ್ಪ ಅಮ್ಮ ಹೇಗಿದಾರೋ ಅದು ಅಲ್ಲ, ನೀವ್ ಅದ್ ಹೆಂಗ್ ಕಾಪಾಡ್ಕೊಂಡಿದ್ದೀರಲ್ಲಮ್ಮ? ಕಾಪಾಡ್ಕೊಳ್ಳೋದಿಲ್ಲ ರಾಘು. ನಮ್ಗೆ ಯಾರಾದ್ರೂ ನಮ್ ನೆಂಟ್ರಿಗೆ ಆ ಸೀಕ್ರೆಟ್ ಏನಾದ್ರು ಇದೆಯಾ, ನಿಮ್ಮ ಬ್ಯೂಟಿ ಸೀಕ್ರೆಟ್ ಅಂತ? ಏನು ಇಲ್ಲ. ತುಂಬಾ ನೀರ್ ಕುಡಿತೀನಿ ರಾಘು, ಸಿಕ್ಕಾಪಟ್ಟೆ ನೀರ್ ಕುಡಿತೀನಿ. 4 ಲೀಟರ್ ನೀರ್ ಕುಡಿತೀನಿ ದಿನಕ್ಕೆ. ಆಮೇಲೆ ಆರ್ಟಿಫಿಷಿಯಲ್ ಏನು ಬಳಸಲ್ಲ ನಾನು. ತಲೆಗೂ ಅಷ್ಟೇ ಕೊಬ್ಬರಿ ಎಣ್ಣೆ, ಅದು ಬಿಟ್ರೆ ಈ ಮೈನ್ ಒಂದ್ ಶಾಂಪೂ ಯೂಸ್ ಮಾಡ್ತೀನಿ, ಸೆಬಾಮೆಡ್ ಅಂತ. ಓಕೆ. ಅದಷ್ಟೇ. ಮಾಯಿಶ್ಚರೈಸರು ಸೆಟಾಫಿಲ್ ಡ್ಯಾಮ್ ಯೂಸ್ ಮಾಡ್ತೀನಿ. ಅದಷ್ಟು ಬಿಟ್ರೆ ಇನ್ನೇನು ಇಲ್ಲ. ಫೇಶಿಯಲ್ ಇಲ್ಲ, ಬ್ಲೀಚ್ ಇಲ್ಲ, ಕೆಮಿಕಲ್ ಯೂಸೇ ಮಾಡೋದಿಲ್ಲ. ಸೋಪು ಅಷ್ಟೇ. ಪಿಯರ್ಸ್ ಬಿಟ್ರೆ ನಾನ್ ಬೇರೆ ಸೋಪ್ ಯೂಸ್ ಮಾಡಿದ್ದೆ ನೆನಪಿಲ್ಲ. ಯಾವಾಗ್ಲೂ ಸ್ವಲ್ಪ ಆದಷ್ಟು ಈ ಕೆಮಿಕಲ್ ಇಂದ ದೂರ ಇರ್ಬೇಕು. ಇವತ್ತೆಲ್ಲ ಫ್ರೆಶ್ ಆಗಿ ಚೆನ್ನಾಗಿ ಕಾಣುತ್ತೆ ರಾಘು. ವಯಸ್ಸಾಗ್ತಾ ಆಗ್ತಾ ಅದಿಲ್ದೆ ನಮ್ ಸ್ಕಿನ್ ಬ್ರೀತೆ ಮಾಡಲ್ಲ. ಅದು ಸ್ವಲ್ಪ ಆಮೇಲೆ ಅಮ್ಮನ ದೊಡ್ಡ ಗುಣ ಏನು ಅಂತಂದ್ರೆ, ನಾವು ಶೂಟಿಂಗ್ ಅಲ್ಲಿ ಇರ್ತೀವಿ, ನಮ್ಗೇನೋ ಕೆಮ್ಮಾಯ್ತು, ಏನೋ ನೆಗಡಿ ಆಯ್ತು, ಏನೋ ತಲೆನೋವಾಯ್ತು, ಅಮ್ಮ ಅಲ್ಲೆಲ್ಲ ಹೇಳ್ಬಿಟ್ಟು ನಮಗೆ ಅವರೇ ಎಲ್ಲ ಮೆಡಿಸಿನ್ ಪ್ರಿಪೇರ್ ಮಾಡ್ಬಿಟ್ಟು ಕೊಟ್ಬಿಡ್ತಾರೆ. ಅದ್ ಕುಡೀರಿ, ಇದ್ ಕುಡೀರಿ, ಹಾಗ್ ಮಾಡಿ, ಹೀಗ್ ಮಾಡಿ ಅಂತ ಹೇಳಿ ನಮ್ಗೆ ಅಷ್ಟು ಟೇಕ್ ಕೇರ್ ಮಾಡ್ತಾರೆ. ಅದಕ್ಕೆ ನಾವ್ ಅವ್ರನ್ನ ಬಾಯ್ ತುಂಬಾ ಅಮ್ಮ ಅಂತ ಕರೆಯೋದು. ಅಲ್ಲಿರೋ ಶೂಟಿಂಗ್ ಅಲ್ಲಿ ನಾನ್ ಅಂತಾನೆ ಅಲ್ಲ, ಶೂಟಿಂಗ್ ಅಲ್ಲಿ ನಮ್ಮ ಶೂಟಿಂಗ್ ಅಲ್ಲಿರೋ, ನಾವು ಇವಾಗ ಶ್ರೀದೇವಿ ಮಹಾತ್ಮೆ ಅನ್ನೋ ಒಂದು ಸೀರಿಯಲ್ ಮಾಡ್ತಾ ಇದೀವಿ. ಅದ್ರಲ್ಲಿ ಅಮ್ಮ ಮೈನಾವತಿ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಅಮ್ಮನಿಗೂ ಆ ಪಾತ್ರಕ್ಕೂ ಅಂತೂ ಡೆಡ್ ಅಪೋಸಿಟ್ ಕ್ಯಾರೆಕ್ಟರ್ ಅಮ್ಮ. ಸೊ ಅದ್ರಲ್ಲಿ ಅಮ್ಮ ಎಲ್ಲರನ್ನೂ ಹಂಗೆ ಟ್ರೀಟ್ ಮಾಡ್ತಾರೆ. ಅಮ್ಮ ಆ ಪಾತ್ರದ ಬಗ್ಗೆ ಹೇಳಿ ಅಮ್ಮ. ನೀವು ಫಸ್ಟ್ ಮೈಥೋ ಮಾಡಿರೋದು, ಅಂಡ್ ಫಸ್ಟ್ ನೆಗೆಟಿವ್ ತರ ಮಾಡಿರೋದು. ಯಾಕಂದ್ರೆ ಅದು ಒಂಥರ ಜೋರ್ ಪಾತ್ರ. ಅದು ಯಾವಾಗ ನೋಡಿದ್ರು ಮಗಳಿಗೆ ಬೈತಾ ಒಂಥರ ಹುಚ್ಚುಚ್ಚು. ಆಮೇಲೆ ನೀವ್ ಬಂದ್ರೆ ಅಂತೂ ನಿಮ್ಮೇಲೆ ರೇಗಾಡ್ತಾನೆ ಇರ್ತೀನಿ ನಾರದನ್ ಪಾತ್ರಕ್ಕೆ. ಸೊ ಹಂಗಾಗಿ ಮೈಥೋ ಆದ್ರೆ ಫಸ್ಟ್ ಟೈಮ್ ಮಾಡಿರೋದು. ಬಟ್ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಮ್ಮ ಅದ್ರಲ್ಲಿ. ನಂಗೆ ಖುಷಿ ಕೊಡ್ತಾ ಇದೆ ರಾಘು. ಒಂದೇನಂದ್ರೆ ಮಾಡಿರ್ಲಿಲ್ಲ ನನಗೆ ಭಯ ಇತ್ತು. ಯಾಕಂದ್ರೆ ಭಾಷೆ ತುಂಬಾ ಸ್ಪಷ್ಟವಾಗಿರ್ಬೇಕು, ಆಮೇಲೆ ಉಚ್ಚಾರಣೆಗಳು, ಆಮೇಲೆ ಸ್ವಲ್ಪ ಬುಕ್ಕಿಶ್ ಲ್ಯಾಂಗ್ವೇಜ್. ಇನಿಷಿಯಲಿ ಅಂತೂ ಸಿಕ್ಕಾಪಟ್ಟೆ ಹೆದರಿಕೆ ಇತ್ತು. ಬಟ್ ನಮ್ಗೆ ಆಕ್ಚುಲಿ ಡೈರೆಕ್ಟರ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಿಜವಾಗ್ಲು ತ್ರಿಶೂಲ್ ಸರ್ ತುಂಬಾ ಪ್ರತಿಯೊಂದನ್ನು ಅವ್ರು ಹೇಳ್ಕೊಡ್ತಾ ಇರ್ತಾರೆ. ನನಗೆ ಒಂದ್ ಸೀನ್ ಇನ್ನೂ ನೆನ್ಪಿದೆ. ಮಗಳಿಗೆ ಚಾಕು ತಗೊಂಡ್ ಕುತ್ತಿಗೆ ಹತ್ರ ಹಿಂಗ್ ಬರ್ತಾರೆ, ನಾನಿದ್ದೆ ಅಮ್ಮ ಇವಾಗ ಹುಣಸೆ ಹಣ್ಣು.
ತುಂಬಾ ಹಾಕ್ಬೇಕಂತಿಲ್ಲ ರಾಘು, ಸ್ವಲ್ಪ ಪಾರ್ವತಿಗೆ ಕತ್ತಿಗೆ ಚಾಕು ತಗೊಂಡು ಹೋಗ್ತೀರಾ, ಆಮೇಲೆ ನಿಮ್ಗೆ ಪಶ್ಚಾತ್ತಾಪ ಆಗತ್ತೆ, ಅಯ್ಯೋ ನಾನು ನಿನಗೆ ಸಾಯಿಸ್ಬಿಡ್ತೀನಿ. ನನಗೆ ಆ ನಾರದನ ಪಾತ್ರ ಹೇಗಿತ್ತು ಅಂತಂದ್ರೆ, ಅವಾಗ ನಾನು ಅಂದ್ರೆ ಲೈಕ್ ನನಗೆ ಗೊತ್ತಿರತ್ತೆ ಎಲ್ಲ ಹಿಂಗೆ ಆಗತ್ತೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇರ್ತೀನಿ. ನಾನ್ ಪಾತ್ರದಿಂದ ನಾ ಮರ್ತೋಗ್ಬಿಟ್ಟಿದೀನಿ, ನನಗೆ ನಿಜವಾಗ್ಲೂ ಕಣ್ಣಂಚಲ್ಲಿ ನೀರ್ ಬಂದ್ಬಿಡ್ತು. ಅಮ್ಮ ರಿಯಲ್ ಆಗಿ ಅಳ್ತಾ ಇದಾರೆ, ರಿಯಲ್. ಆಮೇಲೆ ನಾನು ಅಬ್ಸರ್ವ್ ಮಾಡಿರೋದು, ಪಾರ್ವತಿ ಮದ್ವೆ ಒಂದು ಸೀನ್ ಇತ್ತು, ಪಾರ್ವತಿ ಮದ್ವೆ ಸೀನ್ ನ ಮಾಡ್ತಾ ಇದೀವಿ, ಅಮ್ಮ ರಿಯಲ್ ಆಗಿ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಜಾಳು ಬಂದ್ಬಿಡ್ತು. ನನ್ಗೆ ಹೆಣ್ಮಕ್ಳಿಲ್ಲ, ಬಟ್ ನನಗೆ ಸೆಟ್ ನಲ್ಲಿರೋ ಎಲ್ಲಾ ಹೆಣ್ಮಕ್ಳು ನನ್ ಮಕ್ಳು, ಯಾಕಂದ್ರೆ ನನ್ಗೆ ಅಷ್ಟಿಷ್ಟ ಹೆಣ್ಮಕ್ಳು ಅಂದ್ರೆ. ಇವಾಗ ಅರ್ಶನ ಉಪ್ಪು ಹಾಕಿದೀವಲ್ವಾ ಅಮ್ಮ, ಹಾಕಿದ್ವಿ, ಈ ನೀರೆಲ್ಲ ಹಿಂಗ್ಬೇಕಮ್ಮ. ಕ್ಲೋಸ್ ಮಾಡ್ಬೇಕಾದೇನ? ಬೇಡ ಬೇಡ ಬೇಡ, ಕ್ಲೋಸ್ ಮಾಡಿದ್ರೆ ಇನ್ನೂ ನೀರ್ ಜಾಸ್ತಿ ಬಿಟ್ಕೊಂಡ್ಬಿಡ್ತು. ಇವಾಗ ನೋಡಿ ಎಷ್ಟು ನೀರ್ ಬಿಟ್ಕೊಂಡ್ಬಿಡ್ತು ಹಾಕಿರ್ತೀನಿ. ನೀರೇ ಹಾಕಿಲ್ಲ ನೋಡಿ, ಬರೀ ಹುಣಸೆ ಹಣ್ಣು ನೀರ್ ಬಿಟ್ರೆ. ರಾಘು, ಈಗ ನೀರ್ ಹಿಂಗಿದೆ, ಅಚ್ಕಾರಕ್ಕೆ ಹಾಕೋಣ. ಇದು ಸ್ವಲ್ಪ ಖಾರವಾಗಿರ್ಬೇಕು, ಇಲ್ಲ ಯಾಕಂದ್ರೆ ಪ್ರಾನ್ ಚೆಪ್ಪೆ ಅಲ್ವಾ. ಇಷ್ಟೇ ರಾಘು, ಇದ್ರದ್ದು ಇಷ್ಟೇ. ಇಷ್ಟೇ. ಇವಾಗ ನೀವು ಪ್ರಾನ್ ಹಾಕಿದಿರಲ್ಲ, ಆ ಟೈಮ್ ಅಲ್ಲಿ ನೀವು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಬೇಕಾದ್ರೆ ಬಾಳೆಕಾಯಿ. ಈಗ ನಾನು ಪ್ರಾನ್ಸ್ ಹಾಕ್ದೆ ಗೊತ್ತಾ, ಅದೇ ಟೈಮ್ ನಲ್ಲಿ ನೀವು ಬಾಳೆಕಾಯಿ ಹಾಕ್ಬೋದು, ಮಶ್ರೂಮ್ ಹಾಕ್ಬೋದು, ಬಾಯ್ಲ್ಡ್ ಎಗ್ ಹಾಕ್ಬೋದು, ಕಟ್ ಮಾಡಿ ಹಾಕ್ಬೋದು. ಬಾಯ್ಲ್ಡ್ ಎಗ್ ನ ಕಟ್ ಮಾಡಿ ಹಿಂಗೆ ಸುಮ್ನೆ ಪ್ಲೇಸ್ ಮಾಡೋದು. ಆಮೇಲೆ ಇನ್ನೇನು ಸುವರ್ಣಗಡ್ಡೆ ಹಾಕ್ಬೋದು, ಆಮೇಲೆ ಇದು ಸಿಹಿ ಗೆಣಸು ಅದನ್ನ ಹಾಕ್ಬೋದು. ಅಮ್ಮ ಈಗ ಇದು ಅದು ಒಂಥರ ರೋಸ್ಟ್ ಆಗಿ ಹಿಂಗೆ ಬಿಟ್ರೆ ತವಾ ಫ್ರೈ ತರ ಆಗ್ಬಿಡುತ್ತೆ. ಓಕೆ ಅಮ್ಮ, ಇವಾಗ ಇದು ಇನ್ನೇನ್ ಮಾಡ್ಬೇಕು? ಇಷ್ಟೇ. ಇನ್ನು ಸ್ವಲ್ಪ ಹೊತ್ತು ಕುಕ್ ಆಗ್ಬೇಕಾ? ಕುಕ್ ಅಂದ್ರೆ ನಿಮ್ಗೆ ರೋಸ್ಟ್ ತರ ಬೇಕಾದ್ರೆ ಸಿಮ್ ನಲ್ಲಿ ಇಟ್ಬಿಟ್ಟು ಕುಕ್ ಮಾಡಿ. ನಿಮ್ಗೆ ಒಂದ್ಸಲ ಈ ಗೊಜ್ಜ್ ತರ ಬೇಕು ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿ. ಇವಾಗ ನೀವು ಇವಾಗಿನ ಜನರೇಷನ್ ಅಲ್ಲಿ, ನಾನು ಅವಾಗ್ಲೇ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಹೇಳಿದೆ, ಇವಾಗ ನೀವು ಒಂದಿಷ್ಟು ಜನ ಚಿಕ್ಕಲ್ಲ ಅಮ್ಮ, ಒಂದಿಷ್ಟು ಜನ ತಾಯಿ ಅಂತ ಹೇಳಿದ ಕೂಡಲೇ ನೀವು ಕಣ್ಮುಂದೆ ನೀವು ಬರ್ತೀರಾ. ಸೊ ನಿಮಗೆ ಅದು ಎಷ್ಟು ಖುಷಿ ಆಗತ್ತಮ್ಮ, ಎಲ್ಲರೂ ನಿಮ್ಗೆ ಅಮ್ಮ 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 ಅಂತಾರೆ, ಹೆಚ್ಚಾಗಿ ಮಾತಾಡ್ತಾರೆ ಇಂಡಸ್ಟ್ರಿಯಲ್ಲಿ, ಸುಮಾರು ಜನ ಸಾಧ್ಯಮ್ಮ ಅದು ನಿಮಗೆ ಎಷ್ಟು ಖುಷಿ? ನಂಗೆ ತುಂಬಾ ಖುಷಿ ಇದೆ. ಏನ್ ಗೊತ್ತಾ, ತಾಯಿ ಸ್ಥಾನ ಎಲ್ರಿಗೂ ನಾವು ಕೊಡಕ್ಕಾಗಲ್ಲ. ಬಿಕಾಸ್ ನಾನು ಈಗ ಅಮ್ಮ ಅಂತ ಹೇಳಿದ್ರೆ ನಾನು ಮನಸ್ಫೂರ್ತಿಯಾಗಿ ನಾನು ಅಮ್ಮ ಅಂತ ಹೇಳ್ಬೇಕು. ನಾನು ಎಲ್ರು ಅಮ್ಮ ಅಂತ ಕರಿಯಲ್ಲ, ಬಿಕಾಸ್ ನಮ್ಮಮ್ಮ ಒಬ್ರೇ ನನಗೆ ಅಮ್ಮ, ಬೇರೆ ಯಾರು ನನಗೆ ಆ ತಾಯಿ ಸ್ಥಾನ ತುಂಬಾಕ್ ಸಾಧ್ಯನೇ ಇಲ್ಲ. ಬಟ್ ನನಗೆ ಅಮ್ಮ ಅಂತ ಬಾಯಿ ತುಂಬಾ ಕರೀತಾರೆ ಗೊತ್ತಾ. ನನಗೆ ನಿಜವಾಗ್ಲೂ ನಾನು ಎಷ್ಟ್ ಜನ್ಮದ ಪುಣ್ಯ ಮಾಡಿದೀನೋ, ನನ್ ತಾಯಿ ಎಷ್ಟ್ ಜನ್ಮದ ಪುಣ್ಯ ಮಾಡಿದಾಳೋ. ಅಂಡ್ ಮನ್ಸ್ಫೂರ್ತಿಯಾಗಿ ಕರೀತಾರೆ ರಾಘು. ಈಗ ಏನೋ ಅಮ್ಮ ಅಂತ ಕರಿಬೇಕು ಅಂತ ಕರಿಯಲ್ಲ, ಮನ್ಸ್ಫೂರ್ತಿಯಾಗಿ ಸ್ವಾತಿಮಾ ಅಂತಾರೆ, ನಂಗೆ ಖುಷಿ ಆಗುತ್ತೆ. ಕೆಲವರು ಸ್ವಾತಿ ಮಾಮ್ ಅಂತಾರೆ, ಸ್ವಾತಿ ಅಮ್ಮ ಅಂತಾರೆ. ಸೊ ಅಮ್ಮ ಅನ್ನೋ ಪದಕ್ಕೆ ತುಂಬಾ ವಿಶೇಷವಾದಂತಹ ಸ್ಥಾನ ಇದೆ ರಾಘು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ರಾಘು. ಥ್ಯಾಂಕ್ ಯು ರಾಘು. ಒಳ್ಳೇದಾಗ್ಲಿ ರಾಘು ನಿಮ್ಗೆ. ಇನ್ನು ಹೆಚ್ಚು ಸಂಖ್ಯೆಯಲ್ಲಿ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಆಗ್ಲಿ, ಇನ್ನು ಹೆಚ್ಚು ಮಟ್ಟದಲ್ಲಿ ಬೆಳೀರಿ. ಒಳ್ಳೇದಾಗ್ಲಿ ರಾಘು ನಿಮ್ಗೆ. ಆಮೇಲೆ ರಾಘು ಕಿಚನ್ ಬರೀ ಇಲ್ಲಿಗೆ ಮಾತ್ರ ಸೀಮಿತ ಅಲ್ಲ, ದೊಡ್ಡ ಮಟ್ಟದಲ್ಲಿ ಒಂದು ಹೋಟೆಲ್ ಓಪನ್ ಮಾಡಿ. ನಿಮ್ ಬಾಯರ್ಕೆಯಿಂದ ಆಗತ್ತೆ. ಆದ್ರೆ ಇನ್ನೊಂದು ವಿಷಯ, ನೀವೇ ಬಂದ್ಬಿಟ್ಟು. ಖಂಡಿತ ಬರ್ತೀನಿ, ನಾನೇ ಬಂದ್ ಅಡ್ಗೆ ಮಾಡ್ಕೊಟ್ಬಿಟ್ಟು ಹೋಗ್ತೀನಿ, ಮಲ್ನಾಡ್ ಸ್ಪೆಷಲ್ ಅಂತ. ಓಕೆ ಅಮ್ಮ, ಇವಾಗ ಇದು ಆಗಿದೆ. ಅಮ್ಮ, ಇವಾಗ ನಿಮ್ಮ ಕೈಯಾರೆ ನನಗೆ ಅದನ್ನ ಬಂದು ಖಂಡಿತ ಹಾಕೊಡ್ತೀನಿ. ರಾಘು ಸ್ಪೈಸಿ ಆದಂತಹ ಗಾರ್ಲಿಕ್ ಪ್ರಾನ್ ನೀವು ಸ್ವಲ್ಪ ಹಾಕೋಬಿಡಿ ಅಮ್ಮ. ಇದು ಹೆಂಗ್ ತಿನ್ನೋದ್ ಗೊತ್ತಾ ನೋಡಿ, ಇದನ್ನ ಖಾರ ಇರ್ತಲ್ವಾ ನೋಡಿ, ಹಿಂಗೆ
ಹ್ಮ್ ಖಾರ. ತುಂಬಾ ಖಾರ ಇದಲ್ಲ. ಹ್ಮ್ ಹ್ಮ್ ಮಳೆಗಾಲದಲ್ಲಿ ಚಳಿ ಮೇಡಮ್ ನಿಜ ಅಮ್ಮ ತುಂಬಾ ಚೆನ್ನಾಗಿದೆ. ಚೆನ್ನಾಗಿಲ್ಲ. ಅಂದ್ರೆ ಕೆಲವೊಬ್ರಿಗೆ ಜ್ವರ ಬಂದ್ ಬಾಯಿ ಕೆಟ್ಟೋಗಿರುತ್ತೆ ಗೊತ್ತಾ, ಅಂತವ್ರಿಗೆ ಕೊಟ್ಬಿಟ್ರೆ ಅಂತೂ ಒಂದ್ ದಿನಕ್ಕೆ ಹುಷಾರಾಗ್ಬಿಡ್ತಾರೆ. ಹೌದು, ವೆರಿ ಸ್ಪೈಸಿ. ಸಕ್ಕತ್ತಾಗಿದೆ. ಇನ್ ಕೇಸ್ ನಿಮ್ಗೆ ತುಂಬಾ ಸ್ಪೈಸಿ ಅನ್ಸಿದ್ರೆ ಸ್ವಲ್ಪ ಖಾರ ಪುಡಿ ಕೊಬ್ಬರಿ ಕಮ್ಮಿ ಎಣ್ಣೆ ಮಾಡ್ಕೊಬೋದು. ಇಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಂಡು ತಿಂದ್ರು ಚೆನ್ನಾಗಿದೆ. ನಿಜವಾಗ್ಲೂ ಇಷ್ಟ ಆಯ್ತಪ್ಪ ರಾಘು. ಚೆನ್ನಾಗಿದೆ ಅಮ್ಮ. ಹ್ಮ್. ಅಂದ್ರೆ ನನಗೆ ಸ್ಪೈಸಿ ಇಷ್ಟ, ಸೊ ಹಂಗಾಗಿ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ. ಬೇಕಾದ್ರೆ ಖಾರ ಕಮ್ಮಿ ಬೇಕು ಅನ್ನೋ ಕಮ್ಮಿ ಮಾಡ್ಕೋಬಹುದು. ಇನ್ಸ್ಟೆಂಟ್ ಇದೆ ಆಕ್ಚುಲಿ. ಮ್ಯಾಕ್ಸ್ ಟು ಮ್ಯಾಕ್ಸ್ 15 ನಿಮಿಷ ಅಷ್ಟೇನೆ. ಆಮೇಲೆ ಮನೇಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ಏನು ನಾವು ಕೊಂಡ್ಕೊಂಡ್ ಬರ್ಬೇಕು ಅಂತ ಏನಿಲ್ಲ. ಪ್ರಾನ್ಸ್ ಇಲ್ಲ ಅಂದ್ರೆ ನೀವು ಎಗ್ ಡೆಫಿನೆಟ್ಲಿ ಫ್ರಿಡ್ಜ್ ನಲ್ಲಿ ಇಟ್ಟೇ ಇರ್ತೀರಾ. ಎಗ್ ಮಾಡ್ಕೋಬಹುದು, ಇಲ್ಲ ಬ್ರೇಕ್ ಮಾಡ್ಕೊಂಡು ಹಾಕ್ಬಹುದು ನೀವು ಎಗ್. ಎಗ್ ಬುರ್ಜಿ ಮಾಡ್ತಾರಲ್ಲ ಆ ತರ. ನಂಗೆ ನಾನು ಆಕ್ಚುಲಿ ತುಂಬಾ ತಿಂದಿದ್ದೀನಿ ಇವತ್ತು, ಬಟ್ ಆದ್ರೂ ಹೋಗ್ತಾ ಇದೆ. ಖಾರ ಅಷ್ಟೇ ಇಲ್ಲ, ಖಾರದ ಜೊತೆ ಆ ಕೊಬ್ಬರಿ ಎಣ್ಣೆ, ಆ ಬೆಳ್ಳುಳ್ಳಿ, ಅದ್ರ ಕಾಂಬಿನೇಷನ್ ಇದ್ದಿದ್ದಕ್ಕೆ ನಮ್ಗಿದು ಒಂಥರ ಹೋಗುತ್ತೆ ಇನ್ನು ಹೊಟ್ಟೆಗೆ. ಹೌದು. ಸೊ ಇವತ್ತು ನಮ್ಮ ರಾಘುಸ್ ಕಿಚನ್ ಗೆ ಏನಂತಾರೆ ಅಮ್ಮನ ಕೈ ರುಚಿ. ರಾಘುಸ್ ಕಿಚನ್ ಅಲ್ಲಿ ಅಮ್ಮನ ಕೈ ರುಚಿ. ಕೈ ರುಚಿ ತುಂಬಾ ಚೆನ್ನಾಗಿತ್ತು. ಇನ್ಸ್ಟೆಂಟ್ ಗಾರ್ಲಿಕ್ ಪ್ರಾನ್ಸ್ ಇದು, ತುಂಬಾ ಇನ್ಸ್ಟೆಂಟ್ ಆಗಿ. ನಾವು ಏನ್ ಮಾಡ್ಬೇಕು ಅಂತ ತಲೆ ಕೆಡ್ಸ್ಕೊಳ್ಳೋ ಅಷ್ಟೇ ಇದು ಅಡಿಗೆ ಅಡ್ಗೆ ಅಂಡ್ ಆಪ್ಷನ್ಸ್ ಇದೆ ರಾಘು. ಬರೀ ಪ್ರಾನ್ಸ್ ಒಂದೇ ಅಲ್ಲ, ಯು ಕ್ಯಾನ್ ಆಡ್ ಲಾಟ್ ಮೋರ್ ವೆಜಿಟೇಬಲ್ಸ್ ಅದಕ್ಕೆ. ಅದೇ ಸೊ ಯಾರಾದ್ರೂ ಬಂದ್ರು ಇಮಿಡಿಯೇಟ್ ಆಗಿ ಅವರಿಗೆ ಏನೋ ಮಾಡ್ಕೊಡ್ಬೇಕು ಅಂತ ಅಂದಾಗ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಆಮೇಲೆ ಯಾವಾಗ್ಲೂ ತಲೆಯಲ್ಲಿ ಬಾಯಲ್ಲಿ ಉಳ್ಕೊಳ್ಳೋ ಅಂತ ಅಡಿಗೆ, ಅಂದ್ರೆ ಎಲ್ಲಾ ಟೇಸ್ಟ್ ಬಡ್ಸ್ ನ ಓಪನ್ ಮಾಡುವಂತ ಒಂದು ರೆಸಿಪಿ ಇದು. ತುಂಬಾನೇ ಖುಷಿ ಆಯ್ತು. ನಾನು ಆಕ್ಚುಲಿ ಫುಲ್ ಆಕ್ಟಿವ್ ಆಗ್ಬಿಟ್ಟೆ ನಾನು. ಖಾರನೇ ಹಾಗೆ ಅಲ್ವಾ, ಒಂಥರ ಎಲ್ಲಾ ಇದನ್ನು ಸಿಸ್ಟಮ್ ಒಂಥರ. ಹೌದು, ಫಸ್ಟ್ ತುತ್ತು ತಿನ್ನಲ್ಲ ಆಯ್ತು. ಹೌದು, ಆಮೇಲೆ ಅದನ್ನ ಜೀರ್ಣ ಮಾಡೋದು. ಬಟ್ ಒಂದೇನ್ ಗೊತ್ತಾ, ಡೈಜೆಷನ್ ಬೇಗ ಆಗುತ್ತೆ ಬಿಕಾಸ್ ಇದ್ರಲ್ಲಿ ಬರೀ ಬೆಳ್ಳುಳ್ಳಿನೇ ಇರೋದು. ಸೊ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಯು ಕ್ಯಾನ್ ಕೀಪ್ ಇಟ್ ಫಾರ್ 5 days ಅಂತ ಹೇಳಿದ್ರೆ, ವಿತೌಟ್ ಫ್ರಿಡ್ಜ್ 5 ದಿನ ಇಡಬಹುದು ಅಂತ ಹೇಳಿದ್ರೆ. ಸೊ ಸುಮ್ನೆ ಮಾಡ್ಕೊಂಡು ಒಂಚೂರು ತಣ್ಣಗಿರೋ ಜಾಗದಲ್ಲಿ ಇಟ್ಬಿಟ್ರೆ ಇರುತ್ತೆ ಅದು. ಫ್ರಿಡ್ಜ್ ಅಲ್ಲಿ ಇಟ್ರೆ ಅಂತೂ ಆರಾಮ್ಸೆ ಯೂಸ್ ಮಾಡ್ಕೋಬಹುದು. ನಿಮಗೆ ರಾಘುಸ್ ಕಿಚನ್ ನನಗೆ ಬಹಳ ಖುಷಿ ಆಯ್ತು. ನಂಗೆ ಒಂದಂದ್ರೆ ನಿಮ್ ಜೊತೆ ಯಾವಾಗ್ಲೂ ಶ್ರೀ ಮಹಾದೇವಿ ಶೂಟಿಂಗ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ. ಬಿಕಾಸ್ ಹೆಚ್ಚಾಗಿ ನಾನು ಸಮಯ ಸ್ಪೆಂಡ್ ಮಾಡೋದು ನಿಮ್ ಜೊತೆ. ಇವತ್ ನನಗೆ ಇಡೀ ದಿನ ಹೇಗ್ ಹೋಯ್ತು ಅಂತಾನೆ ಗೊತ್ತಿಲ್ಲ ರಾಘು. ಅಂಡ್ ಮೋರ್ ದೆನ್ ಎನಿಥಿಂಗ್ ನೀವ್ ಯಾರೋ ಹೊರಗಿನವ್ರು ಅಂತ ನಂಗೆ ಅನ್ಸದೇ ಇಲ್ಲ. ಏನೋ ನಮ್ಮನೆಗ್ ಬಂದಿದೀನಿ, ನಮ್ಮನೇಲಿ ಏನೋ ಮಾತಾಡ್ತಾ ಇದೀನಿ, ನಮ್ಮನೇಲಿ ಏನೋ ಅಡ್ಗೆ ಮಾಡ್ತಿದೀನಿ, ನನ್ ಮಗನ್ ಜೊತೆ ಮಾಡ್ತಾ ಇದೀನಿ ಅನ್ನೋ ಒಂದು ಫೀಲಿಂಗ್ ನನಗೆ ಅಷ್ಟೇ. ಥ್ಯಾಂಕ್ ಯು ರಾಘು. ನಿಮ್ಮ ಇಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ನಮಗೋಸ್ಕರ ನಿಮ್ಗೊಂದು ಪುಟ್ಟ ಥ್ಯಾಂಕ್ ಯು ರಾಘು. ಇದ್ರಲ್ಲೇ ನೆಕ್ಸ್ಟ್ ಟೈಮ್ ಈ ತರದ್ ಮಾಡ್ಕೊಂಡು ನಾನು ಡಬ್ಬಿಗೆ ಹಾಕೊಂಡು ತಗೊಂಡ್ಬರ್ತೀನಿ. ಥ್ಯಾಂಕ್ ಯು ರಾಘು, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು. ಸೊ ನೆನ್ರೆ ಇನ್ನು ಯಾರ್ಯಾರು ನಮ್ಮ ರಾಘುಸ್ ಕಿಚನ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ವಾತಿ ಅಮ್ಮ ಮಾಡಿರೋ ಗಾರ್ಲಿಕ್ ಪ್ರಾನ್ಸ್, ಇನ್ಸ್ಟೆಂಟ್ ಗಾರ್ಲಿಕ್ ಪ್ರಾನ್ಸ್ ಹೇಗಿತ್ತು ಅನ್ನೋದನ್ನ ಮಸ್ಟ್ ಅಂಡ್ ಶುಡ್ ನಿಮ್ ಮನೇಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ತುಂಬಾ ಜನ ನಿಮ್ಮ ಹಸ್ಬೆಂಡ್ ಗೆ ಸ್ವಲ್ಪ ಹ್ಯಾಬಿಟ್ ಇರುತ್ತೆ, ನೀವು ಇದನ್ನ ಸೈಡ್ಸ್ ಆಗಿ ಅವಾಗ ನೀವು ಜಾಸ್ತಿ ಇಂಪ್ರೆಸ್ ಆಗ್ಬಿಡ್ತಾರೆ. ಹೊರಗಡೆ ಪಾರ್ಟಿಗೆ ಹೋಗಲ್ಲ, ಮನೆಯಲ್ಲೇ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಮೇನ್ ಡಿಶ್ ಇರುತ್ತೆ. ಸೊ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ಹೇಗಿತ್ತು ಅಂತ ಹೇಳಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಟಾಟಾ ಬಾಯ್, ನಮಸ್ತೆ.